ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಎರಡು ಕಣ್ಣುಗಳಿದ್ದಂಗೆ. ಇವರಿಬ್ಬರು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾವೆಲ್ಲ ಶಾಸಕರುಗಳು ಗೆದ್ದಿದ್ದೀವಿ ಮತ್ತೆ ಮೆಜಾರಿಟಿ ಸರ್ಕಾರ ಕೂಡ ಬಂದಿದೆ. ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಎಐಸಿಸಿ ಏನು ಕಂಡೀಷನ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ನಮಗೇನು ಒಳ್ಳೆ ಸರ್ಕಾರ ಇದೆ, ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ, ಒಳ್ಳೆ ಉಪಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲರ ಸಹಕಾರದಿಂದ ನಮ್ಮ ಕ್ಷೇತ್ರಗಳ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. 5 ಗ್ಯಾರಂಟಿ ಸಾಮಾನ್ಯ ಮನೆಗಳಲ್ಲಿ, ಸಾಮಾನ್ಯ ಜನ ಬಡವರ ಮನೆಗಳಲ್ಲಿದೆ. ತೃಪ್ತಿಕರವಾಗಿದ್ದೀವಿ. ನಾವು ಮುಖ್ಯಮಂತ್ರಿ ಇವರಾಗಬೇಕು ಅವರಾಗಬೇಕು ಅನ್ನೋದಕ್ಕಿಂತಲೂ ಅವರಿಬ್ಬರು ಒಟ್ಟಿಗೆ ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಅವರಿಬ್ಬರು ಏನು ತೀರ್ಮಾನ ತಗೊಂಡ್ರು ನಮಗೆ ಯಾರಿಗೂ ಕೂಡ ಬೇಜಾರಿಲ್ಲ. ಹೈಕಮಾಂಡು ನಮ್ಮ ಎರಡೂ ನಾಯಕರುಗಳು ಏನು ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧವಾಗಿರ್ಬೇಕಾಗ್ತದೆ. ಸುರೇಶ್ ಗೌಡರು ಹೇಳಿದ್ದಾರೆ ತುಮಕೂರು, ಡಿ.ಕೆ. ಶಿವಕುಮಾರ್ ಅವರು ಗೊತ್ತಿದೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ, ಸೇಮ್ ಹಾಗೆ ಆಗ್ತಾರೆ. ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ದಾರೆ ಅದು 100% ಆಗುತ್ತೆ ಅಂತ. ನೋಡಿ, ಅವ್ರು ಹೇಳಿರೋದು ಒಂದು ರೀತಿಯಲ್ಲಿ ಬಿಜೆಪಿ ಶಾಸಕರು ಅಲ್ವಾ ಹೇಳಿರೋದು. ಅವ್ರು ಬಿಜೆಪಿ ಅವರು ಚೆನ್ನಾಗಿ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಇಬ್ಬರು ಒಟ್ಟಿಗೆ ಹೋದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಕಟ್ಟಿದ್ದಾರೆ, ಮುಂದೆ ಯಾವ ರೀತಿ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಡಿ.ಕೆ. ಶಿವಕುಮಾರ್ ಅವರು ತುಂಬ ಪಕ್ಷ ಕಟ್ಟೋದ್ರಲ್ಲಿ ಯಾವ ರೀತಿ ಅಂತೇಳಿ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರಿಗೆ ಭಯ ಕೂಡ ಇದೆ. ಆ ಕ್ಯಾಲ್ಕುಲೇಷನ್ ಲೆಕ್ಕಾಚಾರದಲ್ಲಿ ಅವ್ರು ಹೇಳಿರ್ಬೋದು ಅಷ್ಟೇ. ಆದರೆ ಹೈಕಮಾಂಡ್ಗೆ ತುಂಬ ಸಿಪಾಯಿ ಆಗಿರೋದು, ಪಕ್ಷಕ್ಕೆ ನಿಷ್ಠೆ ಆಗಿರೋದು ಡಿ.ಕೆ. ಶಿವಕುಮಾರ್ ಅವರು. ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ಗೆ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಹೋಗೋದಿಲ್ಲ. ತುಂಬಾ ಚೆನ್ನಾಗಿದ್ದಾರೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು. ಅವರು ಏನು ತೀರ್ಮಾನ ತಗೊಂತಾರೆ ಅವ್ರಿಬ್ರಿಗೂ ಬಿಡ್ತೀವಿ, ಹೈಕಮಾಂಡ್ಗೆ ಬಿಟ್ಟಿರ್ತೀವಿ. ನಾವು ಯಾವ ಶಾಸಕರು ಕೂಡ ನಾವು ಇದರಲ್ಲಿ ತಲೆ ಕೆಡಿಸ್ಕೊಂಡು ಪರ ಮಾತಾಡೋದು ಕರೆಕ್ಟ್ ಅಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅನಿಸ್ತದೆ. ನೀವೇ ಹೇಳ್ದಂಗೆ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಇಬ್ಬರದು ಪಾತ್ರ ಇದೆ, ಸಿದ್ದರಾಮಯ್ಯ ಅವರು. ಹೌದು. ಹಂಗಿದ್ಮೇಲೆ ಇವ್ರಿಗೆ 2 ವರ್ಷ ಕೊಟ್ಮೇಲೆ ಅವ್ರಿಗೆ 2 ವರ್ಷ ಕೊಡಬೇಕು ಅನ್ನೋ ತಪ್ಪ ಅಲ್ಲ, ತಪ್ಪು ಅಂತಲ್ಲ, ಸರಿ ಅಂತಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮುಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ, ಪಕ್ಷ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಹೈಕಮಾಂಡ್ ಅಲ್ಲಿ ಏನ್ ತೀರ್ಮಾನ ಆಗಿದೆ ನಮ್ಗೆ ಗೊತ್ತಿಲ್ಲ. ನಾವು 2 ಕಣ್ಣುಗಳು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ಬೇಕಾಗ್ತದೆ. ಒಂದು ಕಣ್ಣಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೋವಾಗ್ತದೆ, ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ನಾವು ಅದ್ರ ಬಗ್ಗೆ ನಾನಂತೂ ವೈಯಕ್ತಿಕ ಮಾತಾಡೋದಾದ್ರೆ ನಾನು ಹೈಕಮಾಂಡ್ ತೀರ್ಮಾನ ಮತ್ತು ಅವರಿಬ್ಬರು ನಾಯಕರ ತೀರ್ಮಾನ ಅದು ಬಿಟ್ಟು ನನ್ನ ವೈಯಕ್ತಿಕ ನಾನು ಏನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ನೀವು ಹೇಳ್ದಂಗೆ 2 ಕಣ್ಣು ಅಂತ ಆದ್ಮೇಲೆ ಒಂದು ಕಣ್ಣು ಚೂರ್ಣ, ಒಂದು ಕಣ್ಣು ಬೆಣ್ಣೆ ಆಗಲ್ಲ. ಯಾಕೆ ಇವತ್ತು 2 ಕಣ್ಣು ಸರಿಯಾಗಿರೋದ್ರಿಂದನೇ ಇವತ್ತು ನಮ್ಮ ಸರ್ಕಾರ ಬಂದಿರೋದು. ನಾವೆಲ್ಲ ಶಾಸಕರುಗಳಾಗಿರೋದು, ಮಂತ್ರಿಗಳಾಗಿರೋದು, ಬೋರ್ಡ್ ಚೇರ್ಮನ್ಗಳಾಗಿರೋದು, ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಾ ಇರೋದು. ಇದರಿಂದ ಇಬ್ಬರು ಒಂದೇ. ನಮ್ಗೆ ಇಬ್ಬರಲ್ಲಿ ಯಾರು ಬೇಕಾದ್ರೂ ತೀರ್ಮಾನ ತಗೋಬಹುದು. ನನಗೆ ಖುಷಿ ಆಗೋದೇನೆಂದ್ರೆ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಕೆಲವರು ಶಾಸಕರು, ಮಂತ್ರಿಗಳು, ಕೆಲವರು ನಾಯಕರುಗಳು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಖಾಲಿ ಇಲ್ಲ ಸೇರು, ಉಪ ಮುಖ್ಯಮಂತ್ರಿ ಸೇರು, ಸಿದ್ದರಾಮಯ್ಯ ಅವರು ಇದಾರೆ ಅಂತ ಹೇಳ್ತಾರಲ್ಲ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ? ಅವ್ರು ಏನ್ ಬೇಕಾದ್ರೂ ತೀರ್ಮಾನ ತಗೊಂತಾರೆ. ಅವ್ರಿಬ್ರು ಮಾತಾಡ್ಕೊಂಡು ನಾವು ಮಧ್ಯದಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಸರಿ ಇಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ.